ರೈತರಿಗೆ ಸುಭಿಕ್ಷಾ ಫಾರ್ಮ್ ಪ್ರೈವೇಟ್ ಲಿಮಿಟೆಡ್ ಅವರು ಕೋಳಿ ಸಾಕಾಣಿಕೆ ಮರಿಯನ್ನು ಕೊಡ್ತಾ ಇದ್ದಾರೆ. ಅದು ನಾವು ನನ್ನ ಸ್ವಾಗತ ಬಯಸ್ತೀವಿ. ಅವ್ರು ಯಾವುದೇ ರಾಜ್ಯದವರಾಗಬಾರ್ದು, ಅದ್ರ ಬಗ್ಗೆ ನಾವು ಟೀಕೆ ಮಾಡಲ್ಲ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಒಬ್ಬ ರೈತರ ಅಂದ್ರೆ ನಮ್ಮ ಚಂಗಪ್ಪನವರು ಅವರು ಇವತ್ತು ಕೋಳಿ ಮೇಯಿಸ್ತಾ ಇದ್ದಾರೆ. ಅವರ ಕೋಳಿ ಮೇಯಿಸುವಾಗ ಆ ಕೋಳಿ ಕೊಡೋಕ್ ಮೊದಲು ಅದಕ್ಕೆ ಸಂಬಂಧಪಟ್ಟ ಕಂಪನಿಯಿಂದ ಒಬ್ಬ ಸೂಪರ್ವೈಸರ್ ಹೋಗ್ತಾರೆ. ಆ ಕೋಳಿ ಫಾರಂ ಅನ್ನು ಸಂಪೂರ್ಣವಾಗಿ ತಪಾಸಣೆ ಮಾಡಿ ಎಲ್ಲ ಆದ ನಂತರ ಆ ಸುಭಿಕ್ಷಾ ಕಂಪನಿಯಿಂದ ಮರಿ ಕೊಡ್ತಾರೆ. ಮರಿ ಕೊಟ್ಟು ಅವ್ರು ಕಷ್ಟಪಟ್ಟು ಸಾಕಾಣಿಕೆ ಮಾಡಿ ಇನ್ನೇನು ತೂಕ ಎತ್ತಬೇಕು ಅನ್ನೋದಾಗ ಏನು ಅದರಲ್ಲಿ ಸಮಸ್ಯೆ ಇದೆ, ಗುಣಮಟ್ಟ ಕಮ್ಮಿ ಇದೆ, ಅಭಿವೃದ್ಧಿ ಆಗಿಲ್ಲ ಕೋಳಿಗಳಂತ ಹೇಳ್ಬಿಟ್ಟು ಪ್ರತಿ ರೈತರಿಂದ 70 ಪೈಸೆಯಿಂದ ₹1, ₹1.5 ಕಡಿತ ಮಾಡುವ ಮುಖಾಂತರ ಪ್ರತಿ ತಿಂಗಳು ಸುಮಾರು ಲಕ್ಷಾಂತರ ರೂಪಾಯಿ ರೈತರಿಂದ ಅಗಲು ದರೋಡೆ ಮಾಡ್ತಾ ಇದ್ದಾರೆ. ಯಾಕಪ್ಪ ರೈತರಿಗೆ ಸಮಸ್ಯೆ ಆಗ್ತಾ ಇದೆ, ಅದರ ಸಮಸ್ಯೆಯನ್ನು ಬಗೆಹರಿಸಿ ಅಂತೇಳಿ GM ಲಕ್ಷ್ಮೀಕಾಂತ್ ಕರೆ ಮಾಡಿದ್ರೆ ಲೆಟ್ ಇಟ್ ಇಸ್ ಫಂಡ್ ನಿಮ್ ಹೆಡ್ ಆಫೀಸ್ ಪಂಪಿಸಮ್ ಅಂತ ಬೇಜವಾಬ್ದಾರಿಯಿಂದ ಹೇಳಿದ್ರೆ ರೈತರಿಂದ ಅವ್ರು ಬದುಕಬೇಕ ಹೊರತುನೋ ರೈತರಿಂದ ಅವ್ರು ಬದುಕ್ತಾ ಹೊರತುನೋ ರೈತರು ಅವರಿಂದ ಬದುಕ್ತಾ ಇಲ್ಲ. ಯಾಕಂದ್ರೆ ರೈತ ಕಷ್ಟ ಪಡ್ತಾನೆ, ಇವತ್ತು ಕೋಳಿ ಮೇಯಿಸ್ಕೊಡ್ತಾನೆ, ಅವ್ರು ಇದು ಮಾಡ್ತಾ ಇದಾರೆ. ಅದನ್ನ ಈ ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಬೇಕು. ರೈತರು ಏನ್ ಕಡಿತ ಮಾಡಿದರೆ ಹಣವನ್ನು ವಾಪಸ್ ಕೊಡಬೇಕು. ಇಲ್ಲವಾದರೆ ಶನಿವಾರ 11ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಕೋಳಿಗಳ ಸತ್ತೋಗಿರೋ ಕೋಳಿಗಳು ತಗೊಂಡ್ಬರ್ತೀನಿ, ಬದುಕಿರೋ ಕೋಳಿಗಳು ತಗೊಂಬರಲ್ಲ. ಸತ್ತ ಕೋಳಿಗಳ ಸಮೇತ ಸುಭಿಕ್ಷೆ ಕಂಪನಿ ಮುಂದೆ ಹೋರಾಟ ಮಾಡುವ ಮುಖಾಂತರ ಜಿಲ್ಲಾದ್ಯಂತ ರೈತರಿಗೆ ಏನ್ ಮೋಸ ಮಾಡ್ತಾ ಇದಾರ ಅದನ್ನು ಸಾರ್ವಜನಿಕವಾಗಿ ಮಾಧ್ಯಮ ಮತ್ತು ಪತ್ರಿಕೆಗಳ ಮುಖಾಂತರ ಪ್ರಚಾರದ ಮುಖಾಂತರ ರೈತರಿಗೆ ಈ ಕಂಪನಿಯಿಂದ ಆಗುವ ಮೋಸದ ಬಗ್ಗೆ ತಿಳುವಳಿಕೆ ನೀಡಿ ಈ ಕಂಪನಿಯನ್ನು ತುಳಿಯೋದು ಗೊತ್ತು, ಬೆಳೆಯೋದು ಗೊತ್ತು ಅಂತೇಳಿ ಎಚ್ಚರಿಕೆ ನೀಡಿ.